ಚನ್ನರಾಯಪಟ್ಟಣ ತಾಲೂಕಿನ ರಂಗಭೂಮಿ ಕಲಾವಿದರಿಗಾಗಿ ನಿವೇಶನ ಹಾಗೂ ನೂತನ ಕಟ್ಟಡದ ಉದ್ಘಾಟನೆ ನಿರಂತರವಾಗಿ ಶ್ರಮಿಸಿದ ಶ್ರೀ ಗುರುಕಲಾ ಸಂಘದ ಅಧ್ಯಕ್ಷರು ಹಾಗೂ ರಂಗಭೂಮಿಯ ಹಿರಿಯ ಕಲಾವಿದರಾದ ರಾಮಣ್ಣರವರನ್ನು ಚನ್ನರಾಯಪಟ್ಟಣ ತಾಲೂಕಿನ ರಂಗಭೂಮಿಯ ಹಿರಿಯ ಕಲಾವಿದರು ಸನ್ಮಾನಿಸಿ ಗೌರವಿಸಿದರು. ಪತ್ರಕರ್ತರು ಅವರದೇ ಚನ್ನರಾಯಪಟ್ಟಣ ತಾಲೂಕಿನ ರಂಗಭೂಮಿ ಕಲಾವಿದರಿಗಾಗಿ ನಿವೇಶನ ಹಾಗೂ ನೂತನ ಕಟ್ಟಡದ ಉದ್ಘಾಟನೆಗೆ ನಿರಂತರವಾಗಿ ಶ್ರಮಿಸಿದ ಶ್ರೀ ಗುರು ಕಲಾ ಸಂಘದ ಅಧ್ಯಕ್ಷರು ಹಾಗೂ ರಂಗಭೂಮಿಯ ಹಿರಿಯ ಕಲಾವಿದರಾದ ರಾಮಣ್ಣನವರು ಚನ್ನರಾಯಪಟ್ಟಣ ತಾಲೂಕಿನ ರಂಗಭೂಮಿಯ ಹಿರಿಯ ಕಲಾವಿದರು ಸನ್ಮಾನಿಸಿ ಗೌರವಿಸಿದರು. ಶ್ರೀ ಗುರುಕಲಾ ಸಂಘದ ಹಿರಿಯ ಕಲಾವಿದರಾದ ಮಹದೇವ್ ಮಾತನಾಡಿ, ಶ್ರೀ ಗುರುಕಲಾ ಸಂಘದ 25 ವರ್ಷಗಳ ಸುದೀರ್ಘ ಹೋರಾಟದ ಫಲವಾಗಿ ಈ ದಿನ ನಮ್ಮ ಸಂಘಕ್ಕೆ ನಿವೇಶನ ಮತ್ತು ನೂತನ ಕಟ್ಟಡವನ್ನು ನಿರ್ಮಾಣವಾಗಲು ಮೂಲ ಕಾರಣಕರ್ತರಾದ ಎಚ್.ಎನ್. ರಾಮಣ್ಣನವರ ನಿಸ್ವಾರ್ಥ ಸೇವೆಯನ್ನು ಗುರುತಿಸಿ ಈ ದಿನ ಗೌರವಿಸಲಾಗಿದೆ. ಇಂತಹ ಮಹನೀಯರ ಸೇವೆಯು ನಮ್ಮ ಶ್ರೀ ಗುರುಕಲಾ ಸಂಘಕ್ಕೆ ನಿರಂತರವಾಗಿ ದೊರೆಯಲಿ ಎಂದು ಹೇಳಿದರು. ಹಿರಿಯ ಕಲಾವಿದರಾದ ಅಂತನಹಳ್ಳಿ ಸ್ವಾಮಿಗೌಡ ಮಾತನಾಡಿ, ರಾಮಣ್ಣನವರ ನಿಸ್ವಾರ್ಥ ಸೇವೆಯು ನಮ್ಮಂತಹ ಯುವ ಕಲಾವಿದರಿಗೆ ದಾರಿದೀಪವಾಗಿದೆ ಹಾಗೂ ಮುಂಬರುವ ಕಿರಿಯ ಕಲಾವಿದರಿಗೆ ರಾಮಣ್ಣನವರ ಸಲಹೆ ಮತ್ತು ಮಾರ್ಗದರ್ಶನವನ್ನು ನಿರಂತರವಾಗಿ ನೀಡಲಿ ಎಂದು ತಿಳಿಸಿದರು. ಸಾಂಸ್ಕೃತಿಕ ಕಾರ್ಯದರ್ಶಿಗಳಾದ ನಂಜುಂಡೇಗೌಡ ಮಾತನಾಡಿ, ಶ್ರೀ ಗುರುಕಲಾ ಸಂಘದ ಆರ್ಥಿಕ ಸಂಕಷ್ಟ ಸಮಯದಲ್ಲೂ ಸಹ ಧೈರ್ಯ ಮಾಡಿ ನೂತನ ಕಟ್ಟಡದ ನಿರ್ಮಾಣ ಮಾಡಲು ಹಗಲಿರುಳು ಎನ್ನದೇ ಶ್ರಮಿಸಿದ ರಾಮಣ್ಣನವರು ತಾಳ್ಮೆಯಲ್ಲಿ ನಮ್ಮೆಲ್ಲರಿಗೂ ಆದರ್ಶ ಪ್ರಿಯರಾಗಿದ್ದಾರೆ. ರಾಮಣ್ಣನವರ ನಿಸ್ವಾರ್ಥ ಸೇವೆಯನ್ನು ಶ್ರೀ ಗುರುಕಲಾ ಸಂಘವು ಸದಾ ಮೆಚ್ಚುವಂಥದ್ದು ಎಂದರು. ಇದೇ ಸಂದರ್ಭದಲ್ಲಿ ಶ್ರೀ ಗುರುಕಲಾ ಸಂಘದ ಅಧ್ಯಕ್ಷರಾದ ಎಚ್.ಎನ್. ರಾಮಣ್ಣ, ಉಪಾಧ್ಯಕ್ಷರಾದ ಬಂಡಿಹಳ್ಳಿ ನಾಗಣ್ಣ, ಕಾರ್ಯದರ್ಶಿಗಳಾದ ಮಹದೇವ್, ಕಾರ್ಯದಕ್ಷಕರಾದ ಅಂತನಹಳ್ಳಿ ಕೃಷ್ಣೇಗೌಡ, ಸಾಂಸ್ಕೃತಿಕ ಕಾರ್ಯದರ್ಶಿಗಳಾದ ಎಚ್.ಎನ್. ನಂಜುಂಡೇಗೌಡ, ಕಟ್ಟಡ ಸಮಿತಿಯ ಕಾರ್ಯದರ್ಶಿಯಾದ ಪಡುವನಹಳ್ಳಿ ರೇವಣ್ಣ, ಕಟ್ಟಡ ಸಮಿತಿಯ ಜಂಟಿ ಕಾರ್ಯದರ್ಶಿಯಾದ ಸಿ.ಆರ್. ಕುಮಾರ್, ಶ್ರೀ ಗುರುಕಲಾ ಸಂಘದ ಸದಸ್ಯರುಗಳಾದ ಗೌಡಗೆರೆ ಸತೀಶ್, ರವಿ ಸಿ.ಕೆ, ಜೆ.ಇ. ರಮೇಶ್, ಅರುಮೇಗೌಡರು, ಕಾಂತರಾಜು, ಕೋದಂಡಿರಾಮ, ಎ. ಗೋಪಾಲ್, ಪಿ.ಡಿ. ಕೃಷ್ಣೇಗೌಡ, ಸತೀಶ್, ಅರುಣ್ ಕುಮಾರ್ ಸೇರಿದಂತೆ ಇತರರು ಹಾಜರಿದ್ದರು. ತಾರೀಕು ನಡೆದಂಥ ಗುರುಕಲಾ ಸಂಘದ ಉದ್ಘಾಟನೆ ಸಮಾರಂಭದ ಅಂಗವಾಗಿ ಆ ದಿವಸ ಕುರುಕ್ಷೇತ್ರ ಎಂಬ ಸುಂದರ ಪೌರಾಣಿಕ ನಾಟಕವನ್ನು ಕೂಡ ಪ್ರಾರಂಭಿಸಿ 25 ವರ್ಷದ ಇತಿಹಾಸದ ಒಂದು ಸಂಘವನ್ನು ಬೆಳ್ಳಿ ಹಬ್ಬದ ಒಂದು ಪ್ರಯುಕ್ತ ಎಚ್.ಎನ್. ರಾಮಣ್ಣನವರ ಅಧ್ಯಕ್ಷತೆಯಲ್ಲಿ ಹಾಗೂ ಕಾರ್ಯದರ್ಶಿಗಳಾದಂಥ ಮಹದೇವಣ್ಣನವರ ನೇತೃತ್ವದಲ್ಲಿ ಹಾಗೂ ಖಜಾಂಚಿಗಳಾದಂಥ ನರಸಿಂಹಮೂರ್ತಿಗಳ ಒಂದು ನೇತೃತ್ವದಲ್ಲಿ ಹಾಗೂ ನಮ್ಮ ಈ ಒಂದು ಬೆಳವಣಿಗೆ ಕಾರಣಕರ್ತರಾದಂಥ ಬೆಳ್ಳಿ ಕಿರೀಟ ಪ್ರಸ್ತುತರು ಹಾಗೂ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರಾದಂಥ ಬಂಡಿಹಳ್ಳಿ ನಾಗಣ್ಣ ಸರ್ ಅವರ ಒಂದು ಆಶೀರ್ವಾದದಿಂದ ಮತ್ತು ಈ ಒಂದು ಗುರುಕಲಾ ಸಂಘಕ್ಕೆ ಒಂದು 50ರಿಂದ 60 ಲಕ್ಷದ ಒಂದು ವೆಚ್ಚದ ಒಂದು ಸೈಟನ್ನು ಕೊಟ್ಟು ನಮ್ಮನ್ನು ಈ ಒಂದು ಸಂಘವನ್ನು ಕಟ್ಟಲಿಕ್ಕೆ ಸಹಕಾರ ಮಾಡಿದಂಥ ಡಾಕ್ಟರ್ ಸಿ.ಎನ್. ಬಾಲಕೃಷ್ಣ ಸಾಹೇಬರು ಶಾಸಕರು ಅವರ ಒಂದು ಆಶೀರ್ವಾದದಿಂದ ನಿನ್ನೆ ನಡೆದಂಥ ಕಾರ್ಯಕ್ರಮದಲ್ಲಿ ಸುಮಾರು ಚನ್ನರಾಯಪಟ್ಟಣದ ಇತಿಹಾಸದಲ್ಲಿ ಯಾವ ಸಂಘನೂ ಕೂಡ ಮಾಡದಂಥ ಒಂದು ಒಳ್ಳೆಯ ಪ್ರತಿಭೆ ಕೆಲಸವನ್ನು ಎಚ್.ಎನ್. ರಾಮಣ್ಣನವರ ಅಧ್ಯಕ್ಷತೆಯಲ್ಲಿ ನೆರವೇರಿಸಿಕೊಟ್ಟಿದ್ದಕ್ಕೆ ಸಂಘದ ಪರವಾಗಿ, ತಾಲೂಕಿನ ಸಮಸ್ತ ಕಲಾವಿದರ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಅವರಿಗೆ ತುಂಬು ಹೃದಯದ ಅನಂತ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನ್ನನ್ನು ರಂಗಭೂಮಿ ಕ್ಷೇತ್ರಕ್ಕೆ ಪರಿಚಯಿಸಿದಂತಹ ಪರಮ ಪೂಜ್ಯ ಗುರುಗಳಾದಂತಹ ಬಂಡಿಹಳ್ಳಿ ನಾಗಣ್ಣನವರ ಪಾದ ಕಮಲಗಳಿಗೆ ನಾನು ನಮನಗಳನ್ನು ಸಲ್ಲಿಸುತ್ತಾ, ಏನು ಶ್ರೀ ಗುರುಕಲಾ ಸಂಘ 25ನೇ ವರ್ಷ ಬೆಳ್ಳಿ ಹಬ್ಬ ಆಚರಿಸೋ ಸಂದರ್ಭದಲ್ಲಿ ಸರ್ಕಾರದ ವತಿಯಿಂದ ಈ ಕ್ಷೇತ್ರದ ಶಾಸಕರಾದಂತಹ ಬಾಲಕೃಷ್ಣ ಸರ್ ಅವರ ನೆರವಿನಿಂದ ಏನು ಒಂದು ನಿವೇಶನವನ್ನು ನೀಡಿದ್ದು, ಆ ನಿವೇಶನದಲ್ಲಿ ನಮ್ಮ ಗುರುಕಲಾ ಸಂಘದ ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳು, ನಿರ್ದೇಶಕರುಗಳು ಹಾಗೂ ಸರ್ವ ಸದಸ್ಯರ ಸಹಕಾರದಿಂದ ಹಾಗೂ ಈ ತಾಲೂಕಿನ ಎಲ್ಲ ಕಲಾವಿದರ ಸಹಕಾರದಿಂದ ಹಾಗೂ ನನ್ನ ಗೌರವಾನ್ವಿತ ಸಂಮಿತ್ರ ಮಿತ್ರರಿಂದ ಏನು ದೇಣಿಗೆಯನ್ನು ಒಂದು ಕ್ರೋಢೀಕರಿಸಿ ಈ ಒಂದು ಕಲಾಭವನವನ್ನು ಗುರುಕಲಾಭವನವನ್ನು ನಿರ್ಮಾಣ ಮಾಡಿ ದಿನಾಂಕ 6/1/2024
ಲೋಕಾರ್ಪಣೆಗೊಳಿಸಿ ಆ ಸಂದರ್ಭದಲ್ಲಿ ನಮ್ಮ ಗುರುಕಲಾ ಸಂಘದ ಬೆಳ್ಳಿ ಹಬ್ಬವನ್ನು ಕೂಡ ಆಚರಣೆ ಮಾಡಿ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ಸಾಧಕ